ನಾನು ನನ್ನ ಜಗತ್ತು ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರ. ಭಾರತೀಯ ಅಡುಗೆಯಲ್ಲಿ ಹಲ್ವಾ ಎಂದರೆ ಪ್ರತಿಯೊಬ್ಬರಿಗೆ ವಿಶೇಷ. ಹಾಗೆಯೇ ಇದನ್ನ ನಾವು ಹಬ್ಬ ಹರಿದಿನಗಳಲ್ಲಿ ತುಂಬ ಟೈಮ್ ಮಾಡ್ತೀವಿ. ಅದರಲ್ಲಿ ಸಿಹಿ ಕುಂಬಳಕಾಯಿ ಹಲ್ವಾ. ಸಿಹಿ ಕುಂಬಳಕಾಯಿ ಹಲ್ವಾ ಮಾಡಲಿಕ್ಕೆ ನಾನಿಲ್ಲಿ ತಗೊಂಡಿದ್ದೀನಿ ಬೆಲ್ಲ, ಏಲಕ್ಕಿ ಪೌಡರ್, ಒಣ ದ್ರಾಕ್ಷಿ, ಬಾದಾಮ್, ಗೋಡಂಬಿ, ತುಪ್ಪ ಮತ್ತು ತುರಿದಿಟ್ಟಿರ್ತಕ್ಕಂತಹ ಕುಂಬಳಕಾಯಿ. ಇವಾಗ ನಾನು ಒಲೆ ಮೇಲೆ ಒಂದು ದಪ್ಪ ಪಾತ್ರೆನ ಇಟ್ಬಿಟ್ಟು ತಗೊಂಡಿರ್ತಕ್ಕಂತಹ ತುಪ್ಪನ ಸೇರಿಸ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ಒಣ ದ್ರಾಕ್ಷಿನ ತಗೊಂಡಿದ್ದೆ. ಈ ತುಪ್ಪದಲ್ಲಿ ನಾನು ಅದನ್ನ ನೀಟಾಗಿ ಹುರ್ಕೊಂಡು ಬರ್ತಾ ಇದ್ದೇನೆ. ದ್ರಾಕ್ಷಿ ಚೆನ್ನಾಗಿ ಹುರಿದ್ಮೇಲೆ ಅದನ್ನ ಒಂದು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಅದೇ ಥರ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಬಾದಾಮ್ ಮತ್ತು ಗೋಡಂಬಿನೂ ಕೂಡ ಈ ಥರ ಸಣ್ಣದಾಗಿ ಪೀಸ್ ಪೀಸಾಗಿ ಮಾಡಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಹುರ್ಕೊಂಡು ಬರಬೇಕು. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದರೆ ಚೆನ್ನಾಗಾಗುತ್ತೆ. ಈ ಒಂದು ಸಿಹಿ ಕುಂಬಳಕಾಯಿ ನಮ್ಮ ಅಡುಗೆಯಲ್ಲಿ ಸಿಗುವ ಸರಳ ತರಕಾರಿ ಅಂತಾನೆ ಹೇಳ್ಬೋದು. ಇದರಲ್ಲಿ ವೈಟಮಿನ್ಸ್ ಎ ಮತ್ತು ಸಿ, ಅದೇ ಥರ ನಾರು ಪದಾರ್ಥಗಳು, ಖನಿಜಗಳು ಬಹಳಷ್ಟು ಇರುತ್ತವೆ. ಹಾಗಾಗಿ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ಡೈಜೆಷನ್ಗೆ, ಅದೇ ಥರ ಇಮ್ಯುನಿಟಿ ಪವರ್ಗೂ ಕೂಡ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಕುಂಬಳಕಾಯಿಯನ್ನು ಯೂಸ್ ಮಾಡಿಬಿಟ್ಟು ಸಾಂಬಾರ್, ಪಲ್ಯ, ಸಾರುಗಳನ್ನು ಮಾಡ್ತೀವಿ. ಆದರೆ ಈ ಒಂದು ಕುಂಬಳಕಾಯಿಯನ್ನು ಯೂಸ್ ಮಾಡಿಬಿಟ್ಟು ರುಚಿಯಾಗಿರ್ತಕ್ಕಂತಹ ಹಲ್ವಾ ಮಾಡಿದರೆ ಹೇಗಿರುತ್ತೆ ಅಂತ ಅಂದುಕೊಂಡಿದ್ದೀರಾ? ಹಾಗಾದರೆ ಈ ಒಂದು ಹಲ್ವಾನ ಮಾಡೋಣ ಬನ್ನಿ. ಇವಾಗ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಾಯಿತು. ಕೆಲವಷ್ಟು ಕಡೆ ಕುಂಬಳಕಾಯಿಗೆ ಪರಂಗಿಕಾಯಿ ಅಂತಲೂ ಕೂಡ ಕರೀತಾರೆ. ಇಂಗ್ಲೀಷಲ್ಲಿ ನಾವು ಕುಂಬಳಕಾಯನ್ನು ಪಂಪ್ಕಿನ್ ಅಂತಲೂ ಕೂಡ ಕರಿತೀವಿ. ಇವಾಗಿನ ಜನ್ರೇಷನಲ್ಲಿ ನೀವು ನೋಡಿರಬಹುದು, ಪಂಪ್ಕಿನ್ ಸೀಡ್ಸ್ ತಿನ್ನೋದು ತುಂಬಾ ಕಾಮನ್ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿರ್ತಕ್ಕಂತಹ ಹೆಲ್ತಿ ಬೆನಿಫಿಟ್ಸು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಕುಂಬಳಕಾಯಿನ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಒಂದು ಕಡಾಯಿಗೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾನಿಲ್ಲಿ ತುರಿದಿಟ್ಟಿರ್ತಕ್ಕಂತಹ ಕುಂಬಳಕಾಯಿ ಅಥವಾ ಪರಂಗಿಕಾಯನ್ನು ನಾನು ಸೇರಿಸ್ಕೊತಾ ಇದ್ದೇನೆ. ಈ ಒಂದು ಕುಂಬಳಕಾಯಿಯನ್ನು ನಾನು ಬೇಯಿಸಿಲ್ಲ, ಹಾಗೆಯೇ ಹಸಿಯಾಗಿರ್ತಕ್ಕಂತಹ ಕುಂಬಳಕಾಯಿನ ತೊಗೊಂಡ್ಬಿಟ್ಟು ಈ ಥರ ಸಣ್ಣದಾಗಿ ತುರಿದಿಟ್ಟಿದ್ದೆ. ಇವಾಗ ತುಪ್ಪದಲ್ಲಿ ಇದನ್ನ ನಾನು ನೀಟಾಗಿ ಹುರ್ಕೊಂಡು ಬರ್ತಾ ಇದ್ದೇನೆ. ಒಂದು 2-3 ನಿಮಿಷ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ನಾವಿದನ್ನ ಹುರಿಬೇಕು. ನೀರೇನು ಹಾಕೋದು ಬೇಡ, ತುಪ್ಪದಲ್ಲಿ ಹುರಿದ್ರೆ ಸಾಕು. ಯಾಕಂದರೆ ಕುಂಬಳಕಾಯಲ್ಲಿ ನೀರಿನಂಶ ಇರೋದ್ರಿಂದ ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ. ಈ ಥರ ನೀವು ಕೂಡ ಮನೇಲಿ ಕುಂಬಳಕಾಯಿ ಹಲ್ವಾನ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹುರ್ಕೊಂಡು ಬರ್ತೇನೆ. ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಇದ್ದಾಗ ಏನು ಮಾಡಬೇಕಪ್ಪ ಅಂತ ಚಿಂತೆ ಆದಾಗ ದಿಢೀರಂತ ಕಡಿಮೆ ಸಮಯದಲ್ಲಿ ಈ ಥರ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆ್ಯಮಿಯಾಗಿರ್ತಕ್ಕಂತಹ ಕುಂಬಳಕಾಯಿ ಹಲ್ವಾನ ಮನೆಯಲ್ಲಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಹಾಕಿರ್ತಕ್ಕಂತಹ ಕುಂಬಳಕಾಯಿ ತುರಿ ಚೆನ್ನಾಗಿ ಫ್ರೈ ಆಯಿತು. ನಾನಿವಾಗ ಇದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ನೋಡ್ಕೊಂಡು ಬಿಟ್ಟು ಸೇರಿಸ್ಕೊಳ್ಳಿ. ನಿಮಗೆ ತುಂಬಾ ಸ್ವೀಟ್ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ಕುಂಬಳಕಾಯಿ ತುರಿಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಇವಾಗ ಬೆಲ್ಲದೊಟ್ಟಿಗೆ ಕುಂಬಳಕಾಯಿ ತುರಿ ಮಿಕ್ಸ್ ಆಗೋವರೆಗೂ ಸ್ಪೂನಿಂದ ಚೆನ್ನಾಗಿ ತಿರು ಹಾಕ್ಕೊಂಡು ಬನ್ನಿ. ಯಾಕಂದರೆ ನಾವು ಇದರಲ್ಲಿ ನೀರು ಹಾಕಿಲ್ಲ. ಇವಾಗ ಬೆಲ್ಲ ಕರಗಿಬಿಟ್ಟು ಕುಂಬಳಕಾಯಿ ತುರಿಗೆ ಹಿಡ್ಕೋಬೇಕು. ಇನ್ನೂ ಕುಂಬಳಕಾಯಿನ ಯೂಸ್ ಮಾಡಿಬಿಟ್ಟು ಇನ್ನೂ 10 ಸ್ವೀಟ್ಗಳನ್ನು ಮಾಡ್ತಾರೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಂಬಳಕಾಯಿ ಗಾರಿಗೆ ಅಂತ ಮಾಡ್ತಾರೆ. ಅದೇ ಥರ ಕುಂಬಳಕಾಯಿ ಪಾಯಸನೂ ಕೂಡ ಮಾಡ್ತಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವಾಗ ಬೆಲ್ಲದೊಟ್ಟಿಗೆ ಕುಂಬಳಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇವಾಗ ಬೆಲ್ಲ ಚೆನ್ನಾಗಿ ನೀರು ಬಿಡ್ತಾ ಇದೆ. ಇವಾಗ ಮತ್ತೆ ಒಂದು 5 ನಿಮಿಷ ನಾವು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ನಾವಿದಕ್ಕೆ ಯಾವುದೇ ಫುಡ್ ಕಲರನ್ನು ಆ್ಯಡ್ ಮಾಡಿಲ್ಲ. ಕುಂಬಳಕಾಯಿ ಮುಂಚೆನೇ ಆರೆಂಜ್ ಕಲರ್ ಇರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಚೆನ್ನಾಗಿ ಕುದ್ದಾಯಿತು. ನಾನಿಲ್ಲಿ ಪೌಡ್ರ್ ಮಾಡಿಟ್ಕೊಂಡಿರ್ತಕ್ಕಂತಹ ಏಲಕ್ಕಿ ಮತ್ತು ಒಣ ಶುಂಠಿನ ಈ ಥರ ಸಣ್ಣದಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫೈನಲ್ ಆಗಿ ನಾನಿಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರ್ತಕ್ಕಂತಹ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ.
ನೀವು ಕೂಡ ಮನೆಯಲ್ಲಿ ಈ ಒಂದು ಕುಂಬಳಕಾಯಿ ಹಲ್ವಾನ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಾವು ಇಲ್ಲಿಯವರೆಗೂ ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ. ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನಮ್ಮ ಚಾನಲನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಫೈನಲ್ ಆಗಿ ನಾವು ಮಾಡಿರ್ತಕ್ಕಂತಹ ಪಂಪ್ಕಿನ್ ಹಲ್ವಾ ಅಥವಾ ಪರಂಗಿ ಅಥವಾ ಕುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ. ಕ್ಯಾರೆಟ್ ಹಲ್ವಾಗಿಂತನೂ ಕೂಡ ತುಂಬಾ ಸಖತ್ ಆ್ಯಮಿ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ಇವಾಗ ಹಲ್ವಾ ರೆಡಿ ಆಯಿತು. ಒಂದು ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಮಾಡ್ಕೊಂಡು ಬರ್ತೀನಿ. ಅಬ್ಬಾ, ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಹಲ್ವಾ ಬಾಯಲ್ಲಿಟ್ರೇ ಕರಗೋ ಥರ ಇದೆ ನೋಡಿ. ಇವಾಗ ಸಿಹಿ ಸಿಹಿಯಾಗಿ ಈ ಥರ ಒಂದು ಹಲ್ವಾನ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.